ಆರ್ಭಟ ಮುಂದುವರೆದಿದೆ. ಕಂಠೀರವ ಸ್ಟೇಡಿಯಂನಲ್ಲಿ ಜಲಾವೃತವಾಗಿದೆ, ನೀರು ತುಂಬಿಕೊಂಡಿದೆ. ಕಂಠೀರವ ಹೊರಾಂಗಣ ಕ್ರೀಡಾಂಗಣದ ಸುತ್ತಮುತ್ತಲೂ ಕೂಡ ನೀರು ತುಂಬಿಕೊಂಡಿದೆ. ಕಂಠೀರವ ಸ್ಟೇಡಿಯಂ ಅತ್ಯಧಿಕ ಕ್ರೀಡಾಪಟುಗಳು ಬೆಳಗ್ಗೆ ಪ್ರಾಕ್ಟೀಸ್ ಮಾಡುವಂಥ ಜಾಗ. ಈ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ನೀರು ತುಂಬಿಕೊಂಡಿದೆ. ಕೆಲವೆಡೆ ಸುಮಾರು 2 ಅಡಿಗಳಷ್ಟು ನೀರು ನಿಂತುಕೊಂಡಿದೆ. ಅಭ್ಯಾಸ ಮಾಡಲು ಆಗದೆ ಕ್ರೀಡಾಪಟುಗಳು ಪರದಾಡಿದ್ದಾರೆ. ರನ್ನಿಂಗ್ ಟ್ರ್ಯಾಕ್ ಮೇಲೆ ಕೂಡ ನೀರು ನಿಂತುಕೊಂಡಿದೆ. ನೀರಿನ ಮಧ್ಯೆ ಕ್ರೀಡಾಪಟುಗಳು ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ. ಇದು ಮಳೆಯ ರಣಾರ್ಭಟ. ಈ ರಣಾರ್ಭಟಕ್ಕೆ ಕ್ರೀಡಾಪಟುಗಳಿಗೂ ಕೂಡ ಇದು ಬಿಸಿ ತಟ್ಟಿದೆ. ಬೆಳಗ್ಗೆ 5-5:30ಯಿಂದಲೇ ಕ್ರೀಡಾ ಚಟುವಟಿಕೆಗಳು ಶುರುವಾಗುತ್ತೆ. 5 ಗಂಟೆ ಅಂತ ಅಂದ್ಕೊಳ್ಳಿ, ಶುರುವಾಗುತ್ತೆ. ಅಲ್ಲಿನ ಜನ ಅಥವಾ ಕ್ರೀಡಾಪಟುಗಳು ಬೆಳಗ್ಗೆ ತಮ್ಮ ದೇಹವನ್ನು ದಂಡಿಸೋದು, ಪ್ರಾಕ್ಟೀಸ್ ಮಾಡೋದು, ಈ ಕ್ರೀಡಾ ಚಟುವಟಿಕೆಗಳು ಆರಂಭ ಆಗುತ್ತೆ. ಆದರೆ ರಾತ್ರಿಡೀ ಮಳೆ ಸುರಿತಲ್ಲ, ಆ ಕಾರಣದಿಂದಾಗಿ ಈ ಕ್ರೀಡಾಂಗಣದಲ್ಲೂ ಕೂಡ ಸಂಪೂರ್ಣ ಜಲಾವೃತವಾಗಿದ್ದಾವೆ. ಈ ರನ್ನಿಂಗ್ ಟ್ರ್ಯಾಕ್ ಏನಿದೆ ಅದರ ಮೇಲೂ ಕೂಡ ನೀರು ನಿಂತ್ಕೊಂಡಿದೆ. ನೀರು ನಿಂತ್ಕೊಂಡಿರುವ ಜಾಗದ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದ್ದರೂ ಕೂಡ ಅದರಲ್ಲೇ ಪ್ರಾಕ್ಟೀಸ್ ಮಾಡುವಂಥ ಕೆಲಸವನ್ನು ಕ್ರೀಡಾಪಟುಗಳು ಮಾಡಿದ್ದಾರೆ.